ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ನಿನ್ನೆ ನಾವು ಮೇಲ್ಮರ್ವತ್ತೂರಿಂದ ಬಂದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ನನಗೆ, ಯಾಕಂದರೆ ತುಂಬ ಸುಸ್ತಾಗಿತ್ತು. ಹಾಗೆ ಎಡಿಟಿಂಗ್ ಮಾಡಬೇಕಿತ್ತು. ಬಂದಿದೆ, ಎಡಿಟಿಂಗ್ ಮಾಡಿಬಿಟ್ಟು ಆಮೇಲೆ ಮಲ್ಕೊಂಡ್ಬಿಟ್ವಿ. ಇವಾಗ ಟೈಮ್ ಬಂದು ಎಷ್ಟು ಟೈಮು? ಇವಾಗ ಟೈಮು 11 12:15. ಸೊ ಟೈಮ್ 12:15. ನಾವು ಎದ್ದಿದ್ದು 12 ಗಂಟೆಗೆ ಎದ್ದು ಎಲ್ಲರೂ ಸ್ನಾನ ಮಾಡ್ಕೊಂಡ್ವಿ. ಬ್ರೇಕ್ಫಾಸ್ಟ್ ನಾನು ಮಾಡಿಲ್ಲ, ಯಾಕಂದ್ರೆ ನಾವು ಬಂದಿದ್ದೆ ಎಷ್ಟೊತ್ತಿಗೆ 5 ಗಂಟೆ 3:15 ಮನೆಗೆ ಬಂದ್ವಿ. ನಾನು ಮಲಗಿದ್ದು 5 ಗಂಟೆಗೆ ವಿಡಿಯೋ ಎಲ್ಲ ಎಡಿಟ್ ಮಾಡಿಬಿಟ್ಟು. ಸೊ ಹಾಗಾಗಿ ಲೇಟಾಗಿ ಎದ್ದಿದ್ದು. ಇವಾಗ 12 ಗಂಟೆಗೆ ಎದ್ವಿ. ಸೊ ಎಷ್ಟು ಕೂಡ ಬ್ರೇಕ್ಫಾಸ್ಟ್ ಮಾಡ್ತಾರೆ. ಬ್ರೇಕ್ಫಾಸ್ಟ್ ಮಾಡಿಲ್ಲ, ಬ್ರೇಕ್ಫಾಸ್ಟ್ ತೊಗೊಂಡು ಬಂದಿದ್ದಾರೆ ನಮ್ಮ ಯಜಮಾನ್ರು. ಎಷ್ಟು ಇವಾಗ ಬ್ರೇಕ್ಫಾಸ್ಟ್ ತಿಂತಾ ಇದ್ದಾನೆ. ಇವರು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಮಾಲೆ ತೆಗೆದುಬಿಟ್ರು. ಮಾಲೆ ಬಿಚ್ಚಿಟ್ಟಿದ್ದಾರೆ. ಹಾಗೆ ಇವಾಗ ಪ್ರಸಾದ ಮಾಡಬೇಕು. ಪ್ರಸಾದ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಇದು ಇರ್ಮುಡಿ ಬ್ಯಾಗು. ಎಷ್ಟು ಜನಕ್ಕೆ ಗೊತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನು ಹೇಳ್ತೀನಿ ನೋಡಿ. ಇದು ಇರ್ಮುಡಿ ಬ್ಯಾಗು. ಇದರಲ್ಲಿ ನಾವು ಹೋಗಬೇಕಾದ್ರೆ ಕಾಯಿ, ಅಕ್ಕಿ ಮತ್ತು ಅರಿಶಿನ ಕುಂಕುಮ ಹಾಕಿ ಕೊಟ್ಟು ಕಳಿಸ್ತಾರೆ. ಇದು ಬಂದ್ಬಿಟ್ಟು ಅಕ್ಕಿ ಒಂದೊಂದು ಗ್ಲಾಸು. ಅಲ್ಲಿ ಇರ್ಮುಡಿ ನಾವು ಸಲ್ಸಿದ ಮೇಲೆ ಅಕ್ಕಿ ಮತ್ತು ಕುಂಕುಮ ಕೊಡ್ತಾರೆ. ನೋಡಿ ಕುಂಕುಮ ಕೊಡ್ತಾರೆ ದೇವ್ರದ್ದು. ಸೊ ಇವಾಗ ಏನು ಮಾಡಬೇಕು ಅಂದರೆ, ಈ ಅಕ್ಕಿ ಏನಿದೆ ಅಲ್ವಾ, ನಾವು ಅಷ್ಟು ಜನ 4 ಜನ ಹೋಗಿದ್ದೀವಿ. ಸೊ ಎಲ್ಲ ಒಂದೊಂದು ಗ್ಲಾಸ್, ಸಣ್ಣ ಸಣ್ಣ ಗ್ಲಾಸಲ್ಲಿ ಅಕ್ಕಿ ಹಾಕ್ತಾರೆ. ಇದನ್ನು ನಾವು ಪ್ರಸಾದ ಮಾಡಬೇಕು ಇವಾಗ. ಅದಕ್ಕೆ ನಾನೇನು ಮಾಡ್ತೀನಿ, 4 ಗ್ಲಾಸ್ ಅಕ್ಕಿ ಇದೆ. 4 ಗ್ಲಾಸ್ ಅಕ್ಕಿ ಹಾಕಿ ಪ್ರಸಾದ ಮಾಡಿದರೆ ಎಲ್ಲ ವೇಸ್ಟ್ ಮಾಡ್ತಾರೆ. ಹಾಗಾಗಿ 1 ಗ್ಲಾಸ್ ಅಕ್ಕಿದೇನೆ ನಾನು ಪ್ರಸಾದ ಮಾಡ್ತೀನಿ. ಅಂದರೆ ಎಲ್ಲರ ಬ್ಯಾಗಲ್ಲೂ ಒಂದು ಸ್ವಲ್ಪ ಸ್ವಲ್ಪ ತೊಗೊಂಡು ಹಾಕ್ಬಿಟ್ಟು ಪ್ರಸಾದ ಮಾಡ್ತೀನಿ. ಹಾಗೆ ಕೆಲವರೆಲ್ಲ ನಿಂಬೆಹಣ್ಣು ಹಾಕ್ತಾರೆ ಇರ್ಮುಡಿಗೆ, ಮನೆಗೆ ಬಂದಮೇಲೆ ದೃಷ್ಟಿ ತಕ್ಕೊಳ್ಳಿ ಅಂತ. ಸೊ ಇವರು, ನಾನು ಈ ಕಡೆ ಫಸ್ಟ್ ಟೈಮಲ್ಲಿ ಹೋಗಿರೋದು, ಇವರೇನು ನಿಂಬೆಹಣ್ಣು ಹಾಕಿಲ್ಲ. ನಾವು ಬಂದಿದ್ದೆ ದೃಷ್ಟಿ ಏನು ತಕ್ಕೊಂಡಿಲ್ಲ, ಬಂದಿದ್ದೆ ದೇವ್ರ ದೀಪ ಅಂಟಿಸ್ಬಿಟ್ಟು ಇರ್ಮುಡಿ ಎಲ್ಲ ತೆಗೆದು ಇಟ್ಟಿದ್ದೀನಿ. ಹಾಗೆ ಕಾಯಿ ಒಂದು ಅರ್ಧ ಹೋಳು ಕಾಯಿ ಕೊಡ್ತಾರೆ. ಅಲ್ಲಿ ಕಾಯಿ ಕೊಡೋಕ್ಕೆ ಫ್ರಿಜ್ಜಲ್ಲಿದೆ ನೋಡಿ, ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಹೊರಗಡೆ ಇಟ್ಟರೆ ಈ ಸಣ್ಣ ಸಣ್ಣ ಸೊಳ್ಳೆಗಳೆಲ್ಲ ಬರುತ್ತಲ್ಲ, ಹಾಗೆ ಫಸ್ಟು ನೋಡಿ ಈ ಥರ ಅರ್ಧ ಹೋಳು ಕೊಡ್ತಾರೆ. 1 ಪೀಸ್ ಅಲ್ಲಿ ಕಾಯಿ ಹೊಡೆದ್ಮೇಲೆ 1 ಪೀಸ್ ನಮಗೆ ಅಂತ ಕೊಡ್ತಾರೆ. ಈ ಕರೆಂಟ್ ಇವಾಗಲೇ ಹೋಗ್ಬೇಕಿತ್ತಾ, ಸೊ ಪವರ್ ಹೋಗ್ಬಿಡ್ತು. ಇವಾಗ ಈ ಕಾಯಿ ಹಾಕ್ಬಿಟ್ಟು ರೈಸ್ ಹಾಕ್ಬಿಟ್ಟು ಪ್ರಸಾದ ಮಾಡ್ತೀನಿ. ಕೆಲವರು ಬೆಲ್ಲ ಹಾಕಿ ಮಾಡ್ತಾನೆ, ನಾನು ಜಸ್ಟು ಹಾಲು ಹಾಕ್ಬಿಟ್ಟು ಸಕ್ಕರೆ ಹಾಕಿ 1 ಕಾಯಿ ಹಾಕ್ಬಿಟ್ಟು ಮಾಡ್ತೀನಿ. ಸೊ ಇವಾಗ ಪ್ರಸಾದ ಮಾಡೋದು. ಕರೆಂಟ್ ಬೇರೆ ಹೋಗ್ಬಿಡ್ತು. ಎಷ್ಟು ನೋಡಿ ಪಾಪ ಹಸುವನ್ಗೆ. ಬ್ರೇಕ್ಫಾಸ್ಟ್ ಮಾಡ್ತಾವನೆ ನಮ್ಮ ಯಜಮಾನ್ರು. ಬ್ರೇಕ್ಫಾಸ್ಟ್ ತಂದು ಕೊಟ್ಟವ್ರೆ ಇಡ್ಲಿ ಮತ್ತು ವಡೆ. ಸೊ ನಮ್ಗೆ ಇಡ್ಲಿ ಬೇಡ ಅಂದ್ಬಿಟ್ಟು ರೈಸ್ ಬಾತ್ ತೊಗೊಂಡು ಬಂದಿದ್ದೆ. ಅಲ್ಲಿ ಇಡ್ಲಿ ತಿಂದು ಸಾಕಾಗ್ಬಿಟ್ಟಿದೆ. ಬೆಳಗ್ಗೆ ಇಡ್ಲಿ, ಮಧ್ಯಾಹ್ನ ಇಡ್ಲಿ, ರಾತ್ರಿ ಇಡ್ಲಿ, ಮಧ್ಯರಾತ್ರಿ ಇಡ್ಲಿನೇ ಬೇಡ ಅನಿಸ್ಬಿಟ್ಟಿದೆ. ಸೊ ಇವಾಗ ನಾನು ಬೇಗ ಪ್ರಸಾದ ಮಾಡಿ ಪೂಜೆ ಮಾಡಿಬಿಡ್ತೀನಿ. ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಿಮ್ಗೆ ಏನಾದರೂ ಡೀಟೇಲ್ಸ್ ಬೇಕು ಅಂತ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದರೆ ನಾನು ನಿಮಗೆ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ನನಗೇನು ಗೊತ್ತಿದೆ, ನನಗೆ ಎಷ್ಟು ಗೊತ್ತಿದೆ ಅದನ್ನು ನಾನು ತಿಳಿಸ್ಕೊಡ್ತೀನಿ. ಬನ್ನಿ ಇವಾಗ ಪ್ರಸಾದ ಮಾಡೋಣ. ಸೊ ನೋಡಿ, ಇದರಲ್ಲಿ ಅಕ್ಕಿ ತೊಳ್ಕೊಂಡಿದ್ದೀನಿ. ಸ್ವಲ್ಪ ಮಾತ್ರನೇ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಇಷ್ಟು. ಸೊ ಇವಾಗ ಅಕ್ಕಿನ ಫಸ್ಟು ಬಾಯ್ಲ್ ಮಾಡೋಕೆ ಇಡ್ತೀನಿ, ಆಮೇಲೆ ಪ್ರಸಾದ ಮಾಡ್ತೀನಿ. ಸೊ ಅನ್ನ ಕುದೀತಾ ಇದೆ. ಇವಾಗ ಹಾಲು ಹಾಕ್ಬಿಡ್ತೀನಿ. ಹಸಿ ಹಾಲೇ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಕಾಯಿಸಿ ಹಾಕ್ಕೊಳ್ಳಿ. ಟೈಮ್ ಆಯ್ತು ಅಂತ ಹಂಗೆ ಮಾಡ್ತಾಯಿದ್ದೀನಿ. ಒಂದು 1/4 ಲೀಟ್ರ್ ಹಾಲು ಹಾಕಿದ್ದೀನಿ. ಸೊ ಇವಾಗ ಅದು ಕುದಿ ಬರಲಿ. ಆಮೇಲೆ ನಾನು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬಿಡ್ತೀನಿ, ತುಪ್ಪ ಹಾಕಿ. ಸೊ ಇವಾಗ ಹಾಲು ಉಗ್ತಾ ಇದೆ. ಕರೆಂಟ್ ಇಲ್ಲ, ಹಂಗಾಗಿ ಚಾಪರ್ ಇದೆ ನೋಡಿ, ಅದರಲ್ಲೇ ಕಾಯಿನ ಈ ರೀತಿ ಮಾಡಿಕೊಂಡೆ ಇವಾಗ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಹೋಳಷ್ಟು ಕಾಯಿನ ಈ ರೀತಿ ಚಾಪ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ.
ಸೊ ಇದು ಒಂದು ಸ್ವಲ್ಪ ಹಾಲಲ್ಲೇ ಸ್ವಲ್ಪ ಬೇಯಬೇಕು. ನೀವು ಬೇಕಾದ್ರೆ ಬೆಲ್ಲ ಹಾಕ್ಕೊಂಡು ಮಾಡ್ಕೋಬೋದು. ನಾನು ಬೆಲ್ಲ ಹಾಕಿಲ್ಲ, ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ ಬೆಲ್ಲ ಹಾಕಿದರೆ. ಸಕ್ಕರೆಗೆ ಹಾಲು ಹಾಕ್ಬಿಟ್ಟು ಈ ಥರ ಮಾಡಿದರೆ ತುಂಬ ರುಚಿಯಾಗಿರುತ್ತೆ. ಸೊ ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಇದೊಂದು ಸ್ವಲ್ಪ ಅನ್ನ ಬೆಂದಿದೆ, ಇನ್ನೊಂದು ಸ್ವಲ್ಪ ಬೇಯಬೇಕಷ್ಟೆ. ಇನ್ನೊಂದು ಸ್ವಲ್ಪ ಬೇಯಬೇಕು. ಅನ್ನ ಬೆಂದಿದೆ, ಒಂದು 3/4% ಬೆಂದಿದೆ. ಇನ್ನು ಹಾಲಲ್ಲಿ ಒಂದು ಸ್ವಲ್ಪ ಬೇಯ್ತಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೈವೇದ್ಯ ಟೇಸ್ಟ್. ಮತ್ತು ಪ್ರಸಾದ ಟೇಸ್ಟಾಗೇ ಇರುತ್ತಲ್ಲ, ಅದು ಅಮ್ಮನ ಪ್ರಸಾದ. ಯಾರದು? ಓಂ ಶಕ್ತಿ ಅಮ್ಮ ಅದು. ಸೊ ಇವಾಗ ಸಕ್ಕರೆ ಹಾಕ್ತಾ ಇದ್ದೀನಿ. ಜಾಸ್ತಿ ಹಾಕಲ್ಲ ನಾನು ಸಕ್ಕರೆ, ಸ್ವಲ್ಪ ಸಾಕಲ್ಲ. ಸಾಕು. ಪಾಪ ನಮ್ಮ ಯಜಮಾನ್ರು ಲೈಟ್ ಮ್ಯಾನ್ ಥರ ಲೈಟ್ ಇಟ್ಕೊಂಡು ನಿಂತಿದ್ದಾರೆ. ಲೈಟ್ ಮ್ಯಾನ್, ಲೈಫ್ ಟೈಮ್ ಲೈಟ್ ಮ್ಯಾನ್ ಇದ್ರೇನೆ ಮಾನ್ಗಿಟ್ಟು. ಅನ್ನ ಬೆಂದಿದೆ, ಇನ್ನೊಂದು ಚೂರು ಕೂಡ ಬೆಂದಿದೆ. ಅನ್ನ ಚೆನ್ನಾಗಿ ಬೆಂದಿದೆ. ಬೇಗ ಮಾಡ್ಬೇಕಾ? ಮಾಡ್ತಾ ಇದ್ದೀನಲ್ಲ, ಮಧ್ಯಾಹ್ನ ಆಗೋಯ್ತು. ಮಾಡ್ತಾ ಇದ್ದೀನಿ. ಇವಾಗ ತುಪ್ಪ ಹಾಕ್ಬಿಡ್ತೀನಿ. ತುಪ್ಪ ಅಂದ್ರೇನೆ ಮಕ್ಕ ಏನು ಹಂಗೆ ಮಾಡ್ತೀರಾ? ತುಪ್ಪ ತಿನ್ಬೇಕು, ಮತ್ತೆ ತುಪ್ಪ ತಿಂದ್ರೇನೆ ಜಾಯಿಂಟ್ಸ್ ಎಲ್ಲ ಇದಾಗೋದು. ಜಾಯಿಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ. ಜಾಯಿಂಟ್ ಪೇನು ಎಲ್ಲ ಜಾಸ್ತಿ ಬರುತ್ತೆ ವಿಡಿಯೋದಲ್ಲಿ. ಸೊ ಇದಾಗಿದೆ, ತೆಗೆದ್ಬಿಡ್ತೀನಿ. ತೆಗೆದ್ಬಿಟ್ಟು ತುಪ್ಪ ಹಾಕಿದ್ದೀನಿ, ಮತ್ತು ಡ್ರೈ ಫ್ರೂಟ್ ಏನದು ಪಿಸ್ತಾ ಹಾಕಿದ್ದೀನಿ. ಗೋಡಂಬಿ ಇರಲಿಲ್ಲ, ಹಂಗಾಗಿ ಪಿಸ್ತಾ ಹಾಕಿದ್ದೀನಿ. ಸೊ ನಮ್ಮ ಅಕ್ಕ ಆಫೀಸಿಂದ ತಂದ್ಲು ನೋಡಿ, ಅದೆಲ್ಲ ಇವಾಗ ಹಂಗಂಗೆ ಇದೆ, ಅದಕ್ಕೋಸ್ಕರ ಅದನ್ನೇ ಹಾಕ್ತಾಯಿದ್ದೀನಿ. ಸ್ಪೂನಲ್ಲಿಟ್ಟೆ. ನಾನು ಹಾಲು ಹಾಕಿದ್ದೀನಿ, ನೀವು ಬರೀ ನೀರು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಕೂಡ ಮಾಡಿ ಈ ಥರ ಡ್ರೈ ಫ್ರೂಟ್ಸ್ ಹಾಕಿ ಮಾಡ್ಬೋದು. ಕೆಲವರೆಲ್ಲ ಬೇಳೆ ಕೂಡ ಸೇರಿಸ್ತಾರೆ, ಬಟ್ ಬೇಳೆ ಸೇರಿಸ್ಬಾರ್ದು. ಇದು ಓಂ ಶಕ್ತಿ ಪ್ರಸಾದ ಆಗಿರೋದ್ರಿಂದ ಬರೀ ಅನ್ನ ಎಲ್ಲ ಮಾಡಬೇಕು. ತುಪ್ಪ ಸಾಕಾಗುತ್ತಾ ರೀ? ನಂಚೂರು ಹಾಕ್ಲಾ? ಸಾಕ್ತಾ ಇದೇ ಜಾಸ್ತಿ. ತುಪ್ಪ ಆದ್ರೆ ತುಪ್ಪ ಆಗಲ್ಲ ನನಗೆ. ತಿನ್ಬೇಕು ಯಾವಾಗೋ. ನಾವು ಹಾಲು ತುಪ್ಪ ತಿಂದು ಬೆಳೆದವರಲ್ಲ ನಾವು. ಖಾರ ಇಟ್ಟು ಬೆಳ್ಳುಳ್ಳಿ ಖಾರ, ಉಳ್ಳಾಗಡ್ಡಿ ಅದು ತಿಂದು ಬೆಳೆದವ್ರು ನಾವು. ಸ್ವಲ್ಪ ತುಪ್ಪಕ್ಕೂ ನಮಗೂ ದೂರ. ಅದಕ್ಕೆ ತುಪ್ಪ ತಿನ್ನಬಾರ್ದ? ನಾವು ಪ್ರಾಣಿಜನ್ಯ ಪದಾರ್ಥಗಳಲ್ಲಿ ತಿನ್ನೋದು ಹಾಲು, ಮೊಸರು, ಮಜ್ಜಿಗೆ. ತುಪ್ಪ ಈಸ್ ಗುಡ್ ಫ್ಯಾಟ್. ಅದಕ್ಕೆ ನಾವು ಸಣ್ಣ ಒಳ್ಳೆ ಯಾವತ್ತಿನದಿಲ್ಲ. ಸಣ್ಣ ಗುಡ್ ಫ್ಯಾಟ್, ದಪ್ಪ ಸಣ್ಣ ಅಲ್ಲ ಅದು. ಬ್ಯಾಡ್ ಕೊಲೆಸ್ಟ್ರಾಲ್ಗಿನ್ನ ತುಪ್ಪ ತಿಂದರೆ ತುಂಬ ಒಳ್ಳೇದು. ಅದಕ್ಕೆ ಅಂತ ಜಾಸ್ತಿ ತಿನ್ನೋದಲ್ಲ, ಡೈಲಿ 1 ಸ್ಪೂನ್ 2 ಸ್ಪೂನ್ ನೋಡು. ತುಪ್ಪದಲ್ಲಿ ಹಾಕಿರೋದಕ್ಕೆ ಅದೇ ದಪ್ಪ ಆಗೋಯ್ತು. ಯಾವ್ದ್ರಲ್ಲಿ ಹಾಕಿದ್ರೆ ದಪ್ಪ ಆಗುತ್ತೆ ಅದು. ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಪರಾಶಕ್ತಿ, ಪರಾಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ, ಪರಾಶಕ್ತಿ, ಓಂ ಶಕ್ತಿ ಪರಾಶಕ್ತಿ. ಪ್ರಸಾದ ರೆಡಿ ಆಯಿತು. ಇವಾಗಿಟ್ಟು ದೇವ್ರ ಹತ್ರ ಕೊಟ್ಟು ಅವ್ರು ಟೇಸ್ಟ್ ಆದಮೇಲೆ ನಮ್ಗೆ ಕೊಡ್ತಾರೆ, ನಾವು ಸ್ವಲ್ಪ ತಿನ್ನೋದು ಅಷ್ಟೇ. ಆದಿ ಪರಾಶಕ್ತಿ.
ಬರ್ತೀಯಾ ಪ್ರಿಯಾ? ಡೋರ್ ಹಾಕ್ಬೇಕು. ಕರೆಂಟ್ ಬಂತಲ್ಲ ಈಗ, ಪೂಜೆ ಮಾಡೋಷ್ಟೊತ್ತಿಗೆ ಕರೆಂಟ್ ಬಂತು. ಓಂ ಶಕ್ತಿ ಪರಾಶಕ್ತಿ 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 ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಆದಿ ಪರಾಶಕ್ತಿಯೇ ಆದಿ ಪರಾಶಕ್ತಿಯೇ ಪರಾಶಕ್ತಿ 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 ಆದಿ ಪರಾಶಕ್ತಿಯೇ ಆದಿ ಪರಾಶಕ್ತಿಯೇ ಓಂ ಓಂ ಶಕ್ತಿಯೇ ಆದಿ ಪರಾಶಕ್ತಿಯೇ ಪರಾಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಪರಾಶಕ್ತಿ ಆದಿ ಪರಾಶಕ್ತಿಯೇ ಓಂ ಓಂ ಶಕ್ತಿ ಆದಿ ಪರಾಶಕ್ತಿಯೇ ಓಂ ಓಂ ಶಕ್ತಿಯೇ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಆದಿ ಪರಾಶಕ್ತಿಯೇ ಆದಿ ಪರಾಶಕ್ತಿಯೇ ಓಂ ಶಕ್ತಿ ಪರಾಶಕ್ತಿ 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 ಪರಾಶಕ್ತಿ ಓಂ ಶಕ್ತಿ 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 ಓಂ ಓಂ ಶಕ್ತಿಯೇ ಆದಿ ಪರಾಶಕ್ತಿಯೇ ಓಂ ಓಂ ಶಕ್ತಿಯೇ ಆದಿ ಪರಾಶಕ್ತಿಯೇ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಪರಾಶಕ್ತಿ ಓಂ ಶಕ್ತಿ 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 ಓಂ ಓಂ ಶಕ್ತಿಯೇ ಆದಿ ಪರಾಶಕ್ತಿಯೇ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ Ayah
ಬಿಸಿನ ನಾಟಕ ಮಾಡೋ ಅಂತಂದ್ರೆ ಚೆನ್ನಾಗಿ ಮಾಡ್ತೀಯಲ್ಲ. ಓಂ ಶಕ್ತಿ ಪರಾಶಕ್ತಿ. ಹೆಂಗಿದೆ ರಸ? ಲಬಕ್ಸ್ ದೈವಿಕ ಸಾತ್ವಿಕ ಅದ್ಭುತ. ಸೊ ಏನು ಹೇಳ್ಬೇಕು ಅನ್ಕೊಂಡಿದ್ದೀರಾ ಇದ್ರ ಬಗ್ಗೆ ನೀವು? ನಿಮಗೂ ಯಾರಿಗಾದ್ರೂ ತೊಂದರೆ ಇದ್ರೆ, ಕಷ್ಟ ಇದ್ರೆ ಆ ತಾಯಿ ಹತ್ರ ಹೋಗಿ ಎಲ್ಲ ಪರಿಹಾರ ಮಾಡಿ ಕೊಡ್ತಾರೆ. ಮಾಲೆ ಹಾಕೊಂಡು ಹೋಗಿ, ಮಾಲೆ ಹಾಕೊಂಡು ಆಗಿಲ್ಲ ಅಂದರೂ ನೆಕ್ಸ್ಟ್ ಟೈಮ್ ಮಾಲೆ ಹಾಕ್ಕೊಳ್ಳಿ, ಹಂಗೆ ಹೋಗಿ ಬೇಡ್ಕೊಂಡು ಬನ್ನಿ. ನಿಮ್ಮ ಮನೇಲಿ ಮಕ್ಕಳಾಗದೇ ಇರೋರು ಇರ್ತಾರೆ, ಮಕ್ಕಳಾಗದೇ ಇರೋರು ಹೋಗಿ ನಮ್ಮ ಎಷ್ಟು ಕೂಡ ನಾನು ಅಲ್ಲಿ ಹೋಗಿ ಮಾಲೆ ಹಾಕ್ಕೊಂಡು ಹೋಗಿ ಬಂದಮೇಲೆ ನನಗೆ ಅವನು ಹುಟ್ಟಿದ್ದು. ಅಲ್ಲಿ ತನಕ ನನಗೆ 2 ಅಬಾರ್ಷನ್ ಆಗಿದೆ. ಸೊ 3 ತಿಂಗಳು 4 ತಿಂಗಳಿಗೆಲ್ಲ 2 ಅಬಾರ್ಷನ್ ಆಗಿದೆ. ಅಲ್ಲಿ ಹೋಗಿ ಬಂದಮೇಲೆ ನೆಕ್ಸ್ಟ್ ಮಂತೇ ನಾನು ಕನ್ಸೀವ್ ಆದೆ. ಕನ್ಸೀವ್ ಆಗಿ ನ್ಯಾಚುರಲಾಗಿ ಕನ್ಸೀವ್ ಆಗಿದ್ದು. ಸೊ ಆ ತಾಯಿ ಕೊಟ್ಟ ವರ ನನ್ನ ಮಗ. ಇದಕ್ಕೆ ನಮ್ಮ ಅತ್ತೆಗೆ ಥ್ಯಾಂಕ್ಸ್ ಹೇಳಬೇಕು. ಸೊ ನಮ್ಮ ಅತ್ತೆನೇ ಫೋರ್ಸ್ ಮಾಡಿ ನೀನು ಬಾ ಅಂತ ಇದು ಮಾಡಿ ಕರ್ಕೊಂಡು ಹೋಗಿದ್ದು. ಅವತ್ತು ಅವ್ರು ಕರ್ಕೊಂಡು ಹೋಗಿರ್ಲಿಲ್ಲ ಅಂದರೆ ನನಗೆ ಎಷ್ಟು ಹುಡ್ತಾ ಇದ್ನೋ ಇಲ್ವೋ ಗೊತ್ತಿಲ್ಲ. ಡೋಂಟ್ ಕ್ರೈ. ಸೊ ನೀವು ಹೋಗಿ ಆ ತಾಯಿ ನಿಮ್ಮ ಕಷ್ಟ ಎಲ್ಲ ಪರಿಹಾರ ಮಾಡಲಿ. ಹಾಗೆ ಇನ್ನೊಂದೇನಂದರೆ ಕೆಲವ್ರಿಗೆಲ್ಲ ಅನಿಸುತ್ತೆ ನಮಗೆ ಕಷ್ಟ ಬಂದಿದೆ, ನಮಗೇನೋ ಆಗ್ತಾ ಇದೆ, ನಮಗೇನೋ ಮಾಟ ಮಂತ್ರ ಎಲ್ಲ ಮಾಡಿದ್ದಾರೆ ಅಂತೆಲ್ಲ ಅನಿಸುತ್ತೆ. ಸೊ ಆ ಥರ ಎಲ್ಲ ಫೀಲ್ ಇದ್ದರೆ ಅಥವಾ ನೆಗೆಟಿವ್ ವೈಬ್ಸ್ ಬರ್ತಾ ಇದೆ ಅಂತ ಅಂದರೆ ಕೂಡ ನೀವು ದಯವಿಟ್ಟು ಅಲ್ಲಿ ಹೋಗಿ ಮಾಲೆ ಹಾಕೊಂಡು ಬನ್ನಿ. ತಾಯಿ ಫೋಟೋನ ಮನೆಯಲ್ಲಿ ಇಟ್ಕೊಳ್ಳಿ. ನಿಮಗೆ ಯಾರು ಏನು ಮಾಡಿದ್ರು ಕೂಡ ನಿಮಗೆ ತಟ್ಟೋದಿಲ್ಲ. ಸೊ ಆ ತಾಯಿನ ಖಂಡಿತ ನೀವು ವಿಸಿಟ್ ಮಾಡಿ, ಮಾಲೆ ಹಾಕ್ಕೊಂಡು ಹೋಗಿ ಬನ್ನಿ. ನಿಮ್ಮ ಏನು ಕಷ್ಟ ಇದೆ ತಾಯಿ ಎಲ್ಲ ತೀರಿಸ್ತಾಳೆ ಅಂತ ನಾನು ಹೇಳ್ತೀನಿ. ಸೊ ನನಗೆ ನಂಬಿರ್ತಕ್ಕಂಗೆ ನನ್ನ ಮಗನ ಕೊಟ್ಟಿದ್ದಾರೆ. ಸೊ ನನ್ನ ಲೈಫಲ್ಲಿ ಇದ್ದಿದ್ದು ದೊಡ್ಡ ಇದು ಅಂತಂದರೆ ನನಗೆ ಅಬಾರ್ಷನ್ ಆಗೋದು. ಸೊ ನನ್ನ ಮಗ ಹುಟ್ಟಿರೋದೆ ಸಾಕ್ಷಿ ಇಲ್ಲೇ ಇದೆ ನೋಡಿ. ನನ್ನ ಮಗ ಹುಟ್ಟಿರೋದೆ ಆ ತಾಯಿ ವರದಿಂದ. ಅದು ಬಿಟ್ಟರೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಅವ್ರ ವರದಿಂದ ಕೂಡ. ಸೊ ಅಲ್ಲಿ ಹೋಗಿ ಬಂದು ಇಲ್ಲಿ ಹೋಗಿ ಬಂದಮೇಲೆ ನನ್ನ ಮಗ ಹುಟ್ಟಿರೋದು ಈ ತೀಟೆ ಸುಬ್ಬ. ಸೊ ಇಷ್ಟನ್ನ ಹೇಳ್ತೀನಿ. ಇಷ್ಟನ್ನ ಹೇಳಿಬಿಟ್ಟು ಇನ್ನು ತುಂಬ ಕೆಲಸಗಳಿದೆ. ಅಲ್ಲಿ ನೋಡಿ ಬಟ್ಟೆಗಳು, ಅದನ್ನೆಲ್ಲ ವಾಶ್ ಮಾಡಬೇಕು, ಸಾರ್ಟ್ ಔಟ್ ಮಾಡಬೇಕು. ಹಾಗೆ ಕೆಲವು ಐಟಮ್ಸ್ ಎಲ್ಲ ತಗೊಂಡು ಬಂದಿದ್ದೀನಿ. ಹಲ್ವಾ ತಂದಿದ್ದೀನಿ. ಓಂ ಶಕ್ತಿಗೆ ಹೋಗ್ಬೇಕಾದ್ರೆ ನಾವು ಎಷ್ಟು ಅದು ಓಂ ಶಕ್ತಿ ಜೇಜಿ ಗುಡಿ ಎಲ್ಲ ಬೇರೆ ಬೇರೆ ಅದೆಲ್ಲರೂ ಹೋಗೋದು ಮಾಲೆ ಹಾಕೊಂಡಿರ್ತೀವಲ್ಲ, ಅವಾಗ ಒನ್ ಡೇ ಓಂ ಶಕ್ತಿದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಎಲ್ಲ ದರ್ಶನ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಅದು ಎಲ್ಲರೂ ಕರ್ಕೊಂಡು ಹೋಗಲ್ಲ. ನಾವು ಲಾಸ್ಟ್ ಟೈಮ್ ಎಲ್ಲ ಹೋದಾಗ ನಾವೇನು ಮಾಡ್ತಾ ಇದ್ವಿ, ದೇವಸ್ಥಾನಕ್ಕೆ ಹೋಗೋದು ಹಂಗೆ ರಿಟರ್ನ್ ಬರುತ್ತಾನೆ. ಈ ಟೈಮ್ ಮಾತ್ರನೇ ಇವರು ಕೆಲವ್ರು ಏನು ಮಾಡ್ತಾರೆ, ಬೇರೆ ಟ್ರಿಪ್ಗಳು ಹಾಕ್ತಾರೆ ಬೇರೆ ಬೇರೆ ದೇವಸ್ಥಾನಕ್ಕೆ. ಅದು ನೀವು ಯಾವ ಮಂಡ್ರಕ್ಕೆ ಹೋಗ್ತೀರಾ ನೋಡಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲಿ ಹೋದಾಗ ಬೇರೆ ಬೇರೆ ದೇವಸ್ಥಾನಗಳು ತೋರಿಸ್ತಾರೆ. ಆ ವಿಡಿಯೋಸ್ ಎಲ್ಲ ಕೂಡ ಹಾಕಿದ್ದೀನಿ, ಅದನ್ನು ಕೂಡ ನೋಡಿ. ಬ್ರಹ್ಮ ದೇವ್ರದ್ದು ದೇವಸ್ಥಾನ, ಮತ್ತೆ ಇನ್ಯಾ ಪ್ರತಿಂಗರ ದೇವಿ, ಧನ್ವಂತ್ರಿ ಆರೋಗ್ಯಕ್ಕೆ ತುಂಬಾ ಏನ್ ಹೇಳ್ತಾರೆ, ತುಂಬಾ ಧನ್ವಂತರಿ ಬಂದ್ಬಿಟ್ಟು ಫೋಟೋ ಹಿಡಿಯಕ್ಕೆ ಕೊಡಲ್ಲ. ಸ್ವಲ್ಪ ನಿನ್ನ ಇವ್ರಿಗೋಸ್ಕರ ರಿಕ್ವೆಸ್ಟ್ ಮಾಡ್ಬಿಟ್ಟು ಒಂದು ಸೀರಿಯಸ್ ಆಗಿ
ಹೇಳ್ತೀನಿ, ತುಂಬ 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 ಹೆಲ್ಪ್ ಮಾಡಿದ್ದಾರೆ ನನಗೆ. ಅದು ಫೋಟೋ ಶೂಟ್ ಮಾಡೋಕ್ಕೆಲ್ಲ ಎಲ್ಲ ಅವರೇ ಮಾಡಿರೋದು, ನಾನೇನು ಮಾಡಿಲ್ಲ. ಎಲ್ಲ ಅವರೇ ಮಾಡಿ ಎಲ್ಲ ಶೂಟ್ ಮಾಡಿ ಕೊಟ್ಟಿರೋ, ನಾನು ಜಸ್ಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಅಷ್ಟೇ. ದೇವಸ್ಥಾನಗಳಲ್ಲಿ ಗೊತ್ತಿಲ್ಲದೆ ಅವರೇ ಫೋನ್ ತೆಗೆದ್ಬಿಟ್ಟು, ಯಾಕಂದ್ರೆ ನೀವು ಎಲ್ಲ ನೋಡಲಿ, ನಿಮಗೂ ಗೊತ್ತಾಗಲಿ ಅನ್ನೋದು ಒಂದು ಕಾರಣಕ್ಕೆ ನಾವು ಇದನ್ನೆಲ್ಲ ಮಾಡ್ತಾ ಇರೋದು. ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ಅಲ್ಲಿ ಹೋಗಿ ನಾವು ತಾಯ್ತಾ ಎಲ್ಲ ಕಟ್ಟಿಸ್ಕೊಂಡ್ ಬಂದಿದ್ದು ಹೆಲ್ತ್ಗೆ. ಬೇರೆ ಬೇರೆ ದೇವಸ್ಥಾನಗಳು ಸೂಪರ್ ಆಗಿರೋ ವಿಡಿಯೋಗಳಿದೆ. ಡ್ಯಾಡಿಗೆ ಶೌಟ್ ಔಟ್ ಮಾಡಬೇಕಾ? ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ಇಟ್ಸ್ ಆಲ್ ಇನ್ ದ ಫ್ಯಾಮಿಲಿ. ಥ್ಯಾಂಕ್ಸ್. ದೇವಸ್ಥಾನಗಳು ಸೂಪರ್ ಆಗಿರೋ ಕ್ಲಿಪ್ಸ್ ಇದೆ ಅದೆಲ್ಲ. ನಿಜವಾಗ್ಲೂ ದೇವಸ್ಥಾನಗಳು ಅಂತ ಬಂದ್ರೆ ತಮಿಳ್ನಾಡಲ್ಲಿ ಇರುವಂತ ದೇವರುಗಳು ನೀವೆಲ್ಲೂ ನೋಡಿರಲ್ಲ. ಅಷ್ಟು ದೇವರುಗಳು ಅವ್ರ ಮನೆಗಳಿಗೆ ಪೇಂಟ್ ಹೊಡೆದಿರ್ತಾರೋ ಇಲ್ವೋ, ದೇವಸ್ಥಾನಗಳಿಗೆಲ್ಲ ಅಷ್ಟು ಅಚ್ಚುಕಟ್ಟಾಗಿ ಪೇಂಟ್ ಹೊಡೆದು ಅವ್ರ ಕಲ್ಚರ್ನ ಅಷ್ಟು ಚೆನ್ನಾಗಿ ಫಾಲೋ ಮಾಡ್ತಾ ಇದ್ದಾರೆ. ಇಲ್ಲಿ ಮಾಡಲ್ಲ ಅಂತ ನಾವು ಬೇರೆ ಬ್ಯಾಚ್ ಹೋಗಿರೋದು, ಅದಕ್ಕೆ ಅವರು ಬೇರೆ ಬೇರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರು. ಇದು ಹೆಲ್ತ್ ದೇವರು. ಅಲ್ಲಿ ಅವರೇ ನೋಡಿ, ಅಲ್ಲಿ ದೇವಸ್ಥಾನ ಧನ್ವಂತರಿ. ಇವರು ಧನ್ವಂತರಿ. ಸೊ ಆರೋಗ್ಯಕ್ಕೆ ಇವ್ರನ್ನೇ ನೋಡಿ ಕಾಣ್ತಾ ಇದೆಯಾ? ಸೊ ಅಲ್ಲಿಂದ ಒಂದು ಫೋಟೋ ತಗೊಂಡ್ ಬಂದು ಇಟ್ಟಿದ್ದೀವಿ. ಸೊ ಹೆಲ್ತ್ ಇಶ್ಯೂಸ್ ಬರಬಾರ್ದು ಅನ್ನೋದಕ್ಕೆ ಡೈರೆಕ್ಟ್ ದರ್ಶನ ದೇವಸ್ಥಾನದಲ್ಲಿರೋದು. ಇಂಡಿಯಾದಲ್ಲಿರೋ ಒಂದೇ ಒಂದು ದೇವಸ್ಥಾನ, ಮೇನ್ ದೇವಸ್ಥಾನ ಧನ್ವಂತರಿ ದೇವಿಗೆ. ತುಂಬಾ ಚೆನ್ನಾಗಿರುತ್ತೆ. ಅದು ಅಲ್ಲಿ ಹೋದ ಹತ್ತಿರ ಒಂದು 2-3 ಎಕರೆನಲ್ಲಿ ಎಲ್ಲಾ ದೇವರು ಎಲ್ಲಾರ್ದು ಇದೆ. ಮೈ ಹಂಗೆ ಜಿಮ್ ಅನ್ನತ್ತೆ, ಅಷ್ಟು ಇರುತ್ತೆ. ಅದು ಬಿಟ್ರೆ ಇನ್ನೊಂದು ದೇವಸ್ಥಾನ ಅಮ್ಮವ್ರದ್ದು, ಅಲ್ಲಿ 108 ದೇವತೆಗಳನ್ನ ಹಂಗೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದ್ರದ್ದು ವಿಡಿಯೋ ಹಾಕ್ತೀವಿ. ದೇವಸ್ಥಾನ ಅಲ್ಲಿ 475 ಶಿವನ್ ಲಿಂಗ ಶಿವಲಿಂಗ ಅಷ್ಟೊಂದು ಇಟ್ಟಿದ್ರು. ಫುಲ್ಲು ಎಲ್ಲ ಫುಲ್ಲು 475 475 ಕೌಂಟ್ ಮಾಡಿದ್ಯಾ? ಅಲ್ಲ, ಅಲ್ಲಿ ಬರ್ದಿದ್ರಲ್ಲ. ಹೌದಾ? 474 ಅವ್ರು ಎಲ್ಲರೂ ಅದನ್ನ ಲಂಕನ ಫುಲ್ ಸ್ಪ್ರೆಡ್ ಮಾಡಿಟ್ಟವ್ರೆ. ಫುಲ್ ಲೈನ್ ಬೈ ಲೈನ್ ಮಾಡಿಟ್ಟವ್ರೆ. ಆಮೇಲೆ ಆ ಕಡೆ ಮೇಲೆ ಸ್ನೇಕ್ದು ಇದು, ಆಮೇಲೆ ಒಳ್ಳೆ ಇದು ಕ್ರಿಸ್ಮಸ್ ಟ್ರೀ ತರ ಬರುತ್ತಲ್ಲ, ಆ ತರ ಲೈನ್ ಬೈ ಲೈನ್ ಬೈ ಲೈನ್ ಬೈ ಲೈನ್ ಬೈ ಲೈನ್ ಬೈ ಇಟ್ಟವ್ರೆ ಶಿವಂದ್ ಇದನ್ನ. ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಓಂ ಶಕ್ತಿಯೇ ಓಂ ಓಂ ಶಕ್ತಿಯೇ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಪರಾಶಕ್ತಿ ಪರಾಶಕ್ತಿ ಫೋಟೋ ಮೇಲೆ ಹಾಕು. ಪರಾಶಕ್ತಿ 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 ಓಂ ಶಕ್ತಿ ಓಂ ಓಂ ಶಕ್ತಿಯೇ ಓಂ ಓಂ ಶಕ್ತಿಯೇ ಓಂ ಶಕ್ತಿ 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 ಪರಾಶಕ್ತಿ ಪರಾಶಕ್ತಿ ಪರಾಶಕ್ತಿ. ಈ ವಿಡಿಯೋ ಸಂಬಂಧವಾಗಿ ನಿಮ್ಗೇನಾದರೂ ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ. ಸೊ ನಾನು ಅದರ ಪ್ರಕಾರ ನನಗೇನು ಗೊತ್ತಿದೆ ಅದನ್ನು ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.